ಬೆಂಗಳೂರಿನ ಮಡಿವಾಳದ 100 ಫೀಟ್ ರಸ್ತೆಯಲ್ಲಿ ನಿರ್ಮಾಣ ಹಂತದ ಕಟ್ಟಡ ಕೆಲಸ ಮಾಡುವಂತ ವೇಳೆಯಲ್ಲಿ ಇಬ್ಬರು ಕಾರ್ಮಿಕರು ಮಣ್ಣಿನಡಿ ಸಿಲುಕಿ ಮೃತಪಟ್ಟಿರತಕ್ಕಂಥದ್ದು ನನ್ನ ಬಲಭಾಗದಲ್ಲಿ ಈಗಾಗಲೇ ಗಮನಿಸಬಹುದಾಗಿದೆ. ಎಷ್ಟರ ಮಟ್ಟಿಗೆ ಇಲ್ಲಿರ್ತಕ್ಕಂಥ ಮಣ್ಣು ಕುಸಿದಿದೆ ಅಂತ ಹೇಳಿ ಈಗಾಗಲೇ 20 ಅಡಿ ಆಳದಲ್ಲಿರ್ತಕ್ಕಂಥ ಆ ಮಣ್ಣು ಕುಸಿದ ಪರಿಣಾಮವಾಗಿ ಜಾರ್ಖಂಡ್ ಮೂಲದ 8 ಕಾರ್ಮಿಕರು ಕೆಲಸವನ್ನು ನಿರ್ವಹಿಸಿದ್ರು. ಈ ಒಂದು ವೇಳೆಯಲ್ಲಿ ಈಗಾಗಲೇ ಇಬ್ಬರು ಕಾರ್ಮಿಕರು ಮೃತಪಟ್ಟಿರತಕ್ಕಂಥದ್ದು. ಮಣ್ಣಿನಡಿ ಸಿಲುಕಿದಂತಹ ಇಬ್ಬರು ಕಾರ್ಮಿಕರನ್ನ ಹೊರತೆಗೆದು ಈಗಾಗಲೇ ಮೃತದೇಹಗಳನ್ನು ಕೂಡ ಸೆಂಟ್ ಜಾನ್ಸ್ ಆಸ್ಪತ್ರೆಗೆ ರವಾನೆಯನ್ನ ಮಾಡಿರ್ತಕ್ಕಂಥದ್ದು. ಇನ್ನೋರ್ವ ಕಾರ್ಮಿಕ ಸೈಫುಲ್ಲಾ ಎಂಬಾತ ಇದೇನಿದ್ದಾನೆ, ಈತ ಮಣ್ಣಿನಡಿ ಸಿಲುಕಿ ಉಸಿರಾಟದ ಸಮಸ್ಯೆಯನ್ನು ಎದುರಿಸಿದ. ಈತನನ್ನು ಕೂಡ ಈಗಾಗಲೇ ಪೊಲೀಸರು ರಕ್ಷಣೆ ಮಾಡಿ ಆಸ್ಪತ್ರೆಗೂ ಕೂಡ ದಾಖಲು ಮಾಡಿರ್ತಕ್ಕಂಥದ್ದು. ನೀವು ಈಗಾಗಲೇ ಟಿವಿ ನೈನ್ ದೃಶ್ಯಗಳಲ್ಲಿ ಗಮನಿಸಬಹುದಾಗಿದೆ. ಎಷ್ಟರ ಮಟ್ಟಿಗೆ ಪಕ್ಕದಲ್ಲಿ ಇರ್ತಕ್ಕಂಥ ಸುಮಾರು 5 ರಿಂದ 6 ಅಂತಸ್ತಿನ ಕಟ್ಟಡ ಇದು ಯಾವ ರೀತಿಯಾಗಿ ಬಿರುಕು ಬಿಟ್ಟಿದೆ ಅಂತ ಹೇಳಿ ಇದು ಕೂಡ ಅಪಾಯಕಾರಿ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು. ಈಗಾಗಲೇ ಘಟನಾ ಸ್ಥಳದಲ್ಲಿ ಮಡಿವಾಳ ಪೊಲೀಸರು ಕೂಡ ಬಿಡುಬಿಟ್ಟಿದ್ದಾರೆ. ಯಾರನ್ನು ಕೂಡ ಈ ಒಂದು ಬಿಲ್ಡಿಂಗ್ ನ ಸಮೀಪಕ್ಕೂ ಕೂಡ ಬರೋದಕ್ಕೆ ಬಿಡ್ತಾ ಇಲ್ಲ. ನೀವು ಈಗಾಗಲೇ ಟಿವಿ ನೈನ್ ದೃಶ್ಯಗಳಲ್ಲಿ ಸ್ಪಷ್ಟವಾಗಿ ಗಮನಿಸಬಹುದಾಗಿದೆ. ನನ್ನ ಬಲಭಾಗದಲ್ಲಿ ಕಾಣಿಸಿರ್ತಕ್ಕಂಥ ಸುಮಾರು 60 ರಿಂದ 100 ಅಡಿ ಡಿಸ್ಟೆನ್ಸ್ ಇರತಕ್ಕಂಥ ಅಡಿಗಳ ಅಂತರದಲ್ಲಿ ಏನಿದೆ ಈ ಒಂದು ಕಾಮಗಾರಿಗಾಗಿ ಮಣ್ಣನ್ನು ಅಗೆಯಲಾಗಿತ್ತು. ಅಗಲಲ್ಲಿ ಕಟ್ಟಡ ನಿರ್ಮಾಣಕ್ಕೆಂದು ಈಗಾಗಲೇ ಪಿಲ್ಲರ್ಗಳನ್ನು ಕೂಡ ನಿರ್ಮಾಣವನ್ನು ಮಾಡಲಾಗಿರ್ತಕ್ಕಂಥದ್ದು. ಸುಮಾರು 20 ಅಡಿ ಆಳದಲ್ಲಿ ಸಿಲುಕಿದಂತಹ ಇಬ್ಬರು ಕಾರ್ಮಿಕರು, ಜಾರ್ಖಂಡ್ ಮೂಲದ ಇಬ್ಬರು ಕಾರ್ಮಿಕರು ಈಗಾಗಲೇ ಮೃತಪಟ್ಟಿದ್ದಾರೆ. ಮದನ್ ಲಾಲ್ ಅಂತ ಹೇಳಿ ಓರ್ವ ಕಾರ್ಮಿಕ ಹಾಗೂ ರಜಾವುದ್ದೀನ್ ಎಂಬಾತ 30 ವರ್ಷದ ಕಾರ್ಮಿಕರಿಬ್ಬರು ಕೂಡ ಈಗಾಗಲೇ ಸ್ಥಳದಲ್ಲೇ ಮೃತಪಟ್ಟಿರ್ತಕ್ಕಂಥದ್ದು. ಘಟನಾ ಸ್ಥಳದಲ್ಲಿ ಮಡಿವಾಳ ಪೊಲೀಸರು ಕೂಡ ಬಿಡುಬಿಟ್ಟಿದ್ದಾರೆ. ನೀವು ಈಗಾಗಲೇ ಟಿವಿ ನೈನ್ ದೃಶ್ಯಗಳಲ್ಲಿ ಗಮನಿಸಬಹುದಾಗಿದೆ. ಅಪಾಯಕಾರಿ ಸ್ಥಿತಿಯಲ್ಲಿ ಇಲ್ಲಿರ್ತಕ್ಕಂಥ ಕಟ್ಟಡವು ಕೂಡ ಬಿರುಕು ಬಿಟ್ಟಿರ್ತಕ್ಕಂಥದ್ದು. ಈ ನೆಲೆಯಲ್ಲಿ ಈಗಾಗಲೇ ಪೊಲೀಸರು ಸ್ಥಳದಲ್ಲೂ ಕೂಡ ಯಾರು ಕೂಡ ಬಿಡದಂತೆ ಈಗಾಗಲೇ ರಕ್ಷಣಾ ಕಾರ್ಯದಲ್ಲಿ ತೊಡಗಿರ್ತಕ್ಕಂಥದ್ದು. ಕ್ಯಾಮರಾಮನ್ ವಾಲಿ ಜೊತೆ ಶಿವಪ್ರಸಾದ್, ಟಿವಿ9.